ಗೃಹಲಕ್ಷ್ಮಿ ಹಣ ಇನ್ನೆರಡೇ ದಿನದಲ್ಲಿ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರು. ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ, ಇನ್ನೂ ಯಾವ್ಯಾವ ಜಿಲ್ಲೆಗೆ ಹಣ ಬರಬೇಕಾಗಿದೆ, ಎಷ್ಟು ಜನಕ್ಕೆ ಹಣ ಬರಬೇಕಾಗಿದೆ, ಎಷ್ಟು ಜನಕ್ಕೆ ಹಣ ಬಂದಿಲ್ಲ, ಎಲ್ಲನೂ ಕೂಡ ನಿಮಗೆ ಡೀಟೇಲ್ ಆಗಿ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಮಧ್ಯೆ ಓಡಿಸ್ತಾನೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಒಂದು 3 ದಿನಗಳ ಹಿಂದೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕೇವಲ ಇನ್ನೆರಡು ದಿನಗಳಲ್ಲಿ ಜನರ ಖಾತೆಗೆ ಬಂದು ತಲುಪುತ್ತೆ ಅಂತ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ರು. ನ್ಯೂಸ್ ಚಾನಲ್ಸಲ್ಲೂ ಕೂಡ ನೋಡಿರ್ತೀರಾ, ಮತ್ತು ಯೂಟ್ಯೂಬ್ ಚಾನಲ್ಸಲ್ಲೂ ಕೂಡ ಕೇಳಿರ್ತೀರಾ. ಆದರೆ ನಿಮಗೆ ಕಾಮನ್ ಆಗಿ ಡೌಟ್ ಇರೋದು, ಇವಾಗ 2 ದಿನ ಕಳೆದಿದೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರು ಹೇಳಿದ ರೀತಿ ಬಿಡುಗಡೆ ಆಗಿದೆಯಾ, ಯಾರ್ಯಾರಿಗೆ ಹಣ ಹೋಗಿದೆ ಮತ್ತು ಯಾರ್ಯಾರಿಗೆ ಇನ್ನೂ ಹಣ ಬರಬೇಕಾಗಿದೆ, ಈ ರೀತಿ ನಿಮಗೆ ಸಾಕಷ್ಟು ಒಂದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಹೋಗಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ನಿಮಗೆ ಇನ್ನೆರಡೇ ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಹಾಗಾದರೆ ಬಿಡುಗಡೆ ಆಗಿದೆಯಾ, ಆಗಿಲ್ವಾ, ಆಗಿದ್ರೆ ಎಷ್ಟು ಜನಕ್ಕೆ ಅಕೌಂಟ್ಗೆ ಹಣ ಹೋಗಿದೆ, ಇನ್ನೂ ಎಷ್ಟು ಜನಕ್ಕೆ ಅಕೌಂಟ್ಗೆ ಹಣ ಬರಬೇಕಾಗಿದೆ 2,000 ರೂಪಾಯಿ, ಇದೇ ನಿಮಗೆ ಕಾಮನ್ ಆಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಇದುವರೆಗೂ ಕೂಡ ಯಾವ ಜಿಲ್ಲೆಗೆ ಹೋಗಿದೆ, ಯಾವ ಜಿಲ್ಲೆಗೆ ಹೋಗಿಲ್ಲ ಅನ್ನೋ ಒಂದು ಡಾಟಾ ರಿಲೀಸ್ ಆಗಿಲ್ಲ, ಸರಿನಾ? ಮತ್ತು ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 2 ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರೇ ಇಲ್ಲ. ಏನಕ್ಕೆ ಅಂದರೆ ಅಫಿಷಿಯಲ್ ಆಗಿ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗೂ ಹಣ ಹೋಗ್ತಿದೆ ಅಂತ ಯಾವುದೇ ಥರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಾಗಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರಲಿ ಯಾರೂ ಕೂಡ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ. ಆದರೆ ನಮ್ಮ ಚಾನಲಲ್ಲಿ ನಿಮಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದೆ. ಆ ಒಂದು ಪೋಸ್ಟಲ್ಲಿ ಏನು ರಿಸಲ್ಟ್ ಬಂದಿದೆ ಅದ್ರ ಪ್ರಕಾರ ಡಾಟಾ ತೊಗೊಂಡು ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೀವು ಒಂದು ಇನ್ಫಾರ್ಮೇಷನ್ ನೋಡ್ಬೋದಾಗಿರುತ್ತೆ. ಇಲ್ಲಿ ನಮ್ಮ ಚಾನಲ್ ನಿಮಗೆ ಒಂದು ಪೋಲ್ ಕೂಡ ಹಾಕಿದೆ. ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅಂತ. ಯಾಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದು 2 ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ಬಂದ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಈ ಒಂದು ಪೋಲ್ನ ಹಾಕಿದಾಗ ಅಲ್ಲಿ ಸತ್ಯ ಏನಪ್ಪ ಗೊತ್ತಾಗಿದೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 2,000 ರೂಪಾಯಿ ಏನು ಬರಬೇಕಾಗಿದೆಯಲ್ಲ ಜನರ ಖಾತೆಗೆ, ಅದಿನ್ನೂ ಕೂಡ ಬಂದಿಲ್ಲ. ಬೇಕು ಅಂದರೆ ನೀವು ಪೋಲ್ ರಿಸಲ್ಟು ಕೂಡ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದಿಲ್ಲ ಅಂತ 93% ಜನ ಹೇಳ್ತಾ ಇದ್ದಾರೆ. ಈ ಒಂದು ಪೋಲ್ ಅಟೆಂಡ್ ಮಾಡಿರೋದು 1,200 ಜನ ಅಟೆಂಡ್ ಮಾಡಿದರೆ, ಅದರಲ್ಲಿ 93% ಜನರಿಗೆ ಇನ್ನೂ 2,000 ರೂಪಾಯಿ 11ನೇ ಕಂತಿನ ಹಣ ಬಂದಿರಲ್ಲ. ಆದರೆ ಬಂದಿದೆ ಅಂತಲೂ ಕೂಡ ಪೋಲ್ನ ಅಟೆಂಡ್ ಮಾಡಿದರೆ ಅದನ್ನೂ ಕೂಡ ನಾವು ಒಬ್ಸರ್ವ್ ಮಾಡಬೇಕು. ಕೇವಲ 7% ಜನರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 2,000 ರೂಪಾಯಿ ಬಂದಿದೆ ಅಂತ ಇಲ್ಲಿ ಈ ರೀತಿ ಬರ್ತಿದೆ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ. ಡಿಸ್ಟ್ರಿಕ್ಟ್ ವೈಸಿನ ಹಣ ಕೂಡ ರಿಲೀಸ್ ಮಾಡ್ತಾಯಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಆ ರೀತಿ ಅಪ್ಡೇಟ್ನ ಕೊಡೋಕ್ಕಾಗಲ್ಲ. ಯಾಕೆಂದರೆ ಇದು ರ್ಯಾಂಡಮ್ ಆಗಿ ಬರ್ತಾ ಇರೋದು ನಿಮಗೆ ಆಗಲೇ ಗೊತ್ತಿದೆ. ಇಲ್ಲಿ ಯಾರ್ಯಾರಿಗೆ ಹಣ ಬಂದಿರಲ್ಲ ನಿಮಗೆ ಹಾಗಾದರೆ ಯಾವಾಗ ಬರುತ್ತೆ ಅಂದರೆ, ಇನ್ನು 15ನೇ ತಾರೀಕು ಆದಮೇಲೆ ಹಣ ಬರುತ್ತೆ ಅಂತ ಹೇಳಿದರೆ 12ನೇ ಕಂತು. ಅದ್ರ ಜೊತೆ ನಿಮ್ಗೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಬರ್ಬೋದು. ವೆಯ್ಟ್ ಮಾಡಿ, ಅದಾದಮೇಲೆ ಕೂಡ ನಿಮ್ಗೆ 15ನೇ ತಾರೀಕು ಆದಮೇಲೆ ಕೂಡ ಅಪ್ಡೇಟ್ನ ಕೊಡ್ತೀನಿ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು